ಪಬ್ಲಿಕ್ ಟಿವಿಯ ಈ ವರದಿಗೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಯಾಕೆ ಕೇಸ್ಗಳು ಬಾಕಿ ಇದೆ, ಯಾಕೆ ಇನ್ನೂ ತನಿಖಾ ಪ್ರಗತಿ ಅಂತಾನೆ ಪೊಲೀಸರು ಹೇಳ್ತಿದ್ದಾರೆ ಅನ್ನೋ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಅವರು ಹೀಗೆ ಹೇಳಿದ್ದಾರೆ, ಪ್ರಕರಣದ ಬಾಕಿ ಬಗ್ಗೆ ಸದನದಲ್ಲಿ ನನಗೆ ಪ್ರಶ್ನೆ ಕೇಳಿದ್ರು. ಹೌದು, ಕೋರ್ಟ್ನಲ್ಲಿ ಕೇಸ್ಗಳ ವಿಚಾರಣೆ ಆಗ್ತಾ ಇದೆ, ಹೀಗೇ ವಿಚಾರಣೆ ಮಾಡಿ ಅಂತ ಹೇಳಕ್ ಸಾಧ್ಯ ಇಲ್ಲ ಅಂತ ಪೊಲೀಸ್ ಅಧಿಕಾರಿಗಳ ಕಾರ್ಯವೈಖರಿಯನ್ನ ಸಮರ್ಥಿಸಿಕೊಳ್ತಾ ಇದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮೈಸೂರಿನಲ್ಲಿ. ಪಾಕಿಸ್ತಾನ ಜಿಂದಾಬಾದ್ ಕೂಗಿದಂತಹ ಆರೋಪಿಗಳಿದ್ದಾರೆ, ಆ ಕೇಸ್ಗಳು ಇಲ್ಲೂ ಕೂಡ ಇತ್ಯರ್ಥ ಆಗ್ತಾ ಇಲ್ಲ ಅಂತ ಹೇಳಿ ವಿರೋಧ ಪಕ್ಷಗಳು ಸಾಕಷ್ಟು ಮಾಡ್ತಾ ಇದೆ. ಹೌದು, ಸದನದಲ್ಲೂ ಕೂಡ ಅದನ್ನು ಪ್ರಶ್ನೆ ತೆಗೆದಿದ್ದಾರೆ. ಈಗ ಅವೆಲ್ಲ ಕೇಸಸ್ಗಳು ನಡೀತಾ ಇದ್ದಾವೆ. ಈಗ ನಾವು ಕೋರ್ಟಿಗೆ ನಾವು ಹೀಗೆ ಮಾಡಬೇಕು, ನೀವು ಹಿಂಗೆ ಮುಗಿಸ್ಬೇಕು ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಕೋರ್ಟ್ ಏನು ತೀರ್ಮಾನ ಮಾಡುತ್ತೆ, ಯಾವಾಗ ತೀರ್ಮಾನ ಮಾಡುತ್ತೆ, ಅದು ಅವರಿಗೆ ನಾವು ಒತ್ತಾಯ ಮಾಡ್ಬೋದು. ನಮ್ಮ ಅಡ್ವೊಕೇಟ್ಸು ಹೇಳ್ಬೋದು, ನಮಗೆ ಬೇಗ ಡೇಟ್ ಹಾಕ್ಕೊಂಡು ಮುಗಿಸ್ಕೊಡಿ ಅಂತ ಕೇಳ್ಬೋದು. ಆದರೆ ಇಟ್ ಈಸ್ ಲೆಫ್ಟ್ ಟು ದಿ ಹಾನರಬಲ್ ಕೋರ್ಟ್. ಈಗ ಪಾಕಿಸ್ತಾನ ಜಿಂದಾಬಾದ್ ಕೂಗಿದಂತಹ ಆರೋಪಿಗಳಿದ್ದಾರೆ, ಆ ಕೇಸ್ಗಳು ಇಲ್ಲೂ ಕೂಡ ಇತ್ಯರ್ಥ ಆಗ್ತಾ ಇಲ್ಲ ಅಂತ ಹೇಳಿ ವಿರೋಧ ಪಕ್ಷಗಳು ಸಾಕಷ್ಟು ಮಾಡ್ತಾ ಇದೆ. ಹೌದು, ಸದನದಲ್ಲೂ ಕೂಡ ಅದನ್ನು ಪ್ರಶ್ನೆ ತೆಗೆದಿದ್ದಾರೆ. ಈಗ ಅವೆಲ್ಲ ಕೇಸಸ್ಗಳು ನಡೀತಾ ಇದ್ದಾವೆ. ಈಗ ನಾವು ಕೋರ್ಟಿಗೆ ನಾವು ಹೀಗೆ